ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿರಾಮ್ ವ್ಲಾಗ್ಸ್. ಇವಾಗ ನಾನು ನಿಮಗೆ ಸಿಂಪಲ್ಲಾಗಿ ತೊಂಡೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ತೊಂಡೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದೆರಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟೆ ನಾನು ಆಗಲೇ. ಆಮೇಲೆ ನನಗೆ ಐಡಿಯಾ ಬಂತು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಹಿಂಗೆ ಹೇಳ್ತೀನಿ ಎಲ್ಲ. ನಾನಿಲ್ಲಿ ಕಡಲೆ ಬೀಜ, ಬಿಳಿ ಎಳ್ಳು, ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಬೇಕು, ಆದರೆ ಕೊಬ್ಬರಿ ಇರಲಿಲ್ಲ. ಅದಕ್ಕೆ ತೆಂಗಿನಕಾಯಿನೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೇ ಕೊಬ್ಬರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಮೆಣಸು, ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಕಡೆ ಇಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀವಲ್ಲ ಆ ಥರನೇ ತೊಂಡೆಕಾಯಿಯಿಂದ ಎಣ್ಣೆಗಾಯಿ ಮಾಡಿರೋದು ಸಕ್ಕತ್ತಾಗಿ ಬಂದಿತ್ತು. ರೆಸಿಪಿ ತೋರ್ಸೋಕೆ ಬೇಡ ಅಂತ ನಾನು ಮಾಡ್ತಾಯಿದ್ದೆ. ಆಮೇಲೆ ಸರಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅನ್ನಿಸ್ತು. ಆಮೇಲೆ ವಿಡಿಯೋ ಮಾಡಿದೆ. ಈರುಳ್ಳಿ ಹಾಕ್ಕೊಂಡು ಇವಾಗ ಉದ್ದುದ್ದು ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಇವಾಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀವು ಬದನೆಕಾಯಿ ಹಿಂಗೆ ಫ್ರೈ ಮಾಡ್ತೀರೋ ಆ ಥರ ಫ್ರೈ ಮಾಡ್ಕೋಬೇಕು. ತೊಂಡೆಕಾಯಿಗೆ ಮೊದಲೇ ಮಸಾಲೆ ರುಬ್ಬಿರೋದನ್ನ ತುಂಬಿ ಕೂಡ ಮಾಡ್ಬೋದು. ನಾನು ಹೆಂಗಿದ್ರು ಹಂಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಬಾಡಿಸ್ಕೋಬೇಕು ಚೆನ್ನಾಗಿ. ಮಸಾಲೆ ಏನೇನು ಹಾಕ್ತಿ ಅಂತ ಗೊತ್ತಾಗಿಲ್ಲ ಅಂದರೆ ನೀವು ಸ್ವಲ್ಪ ಸ್ಲೋ ಮಾಡಿಕೊಂಡು ಅದರಲ್ಲಿ ನೋಡಿ ನಿಧಾನಕ್ಕೆ ತೋರಿಸಿದ್ದೀನಿ ನಾನು. ಇನ್ನೊಂದು ಸತಿ ಯಾವಾಗಾದರೂ ನೀಟಾಗಿ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ, ಕಡಲೆಬೇಳೆ, ಜೀರಿಗೆ ಮತ್ತು ಎಳ್ಳು, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಮೆಣಸು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಪೇಸ್ಟಾಗಿ ರುಬ್ಕೋಬೇಕು. ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಲೋ ಇದರಲ್ಲೇ ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಧನಿಯಾ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟೂ ಹಾಕ್ಕೊಬೇಕು. ಧನಿಯಾ, ಮೆಣಸು, ಜೀರಿಗೆ, ಸ್ವಲ್ಪ ಸೋಂಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಕಡಲೆ ಬೀಜ, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಎಳ್ಳು ಇಷ್ಟು ಹಾಕ್ಕೊಂಡು ಇವಾಗ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೆಲ್ಲ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಇವಾಗ ನೈಸಾಗಿ ಇದನ್ನು ರುಬ್ಕೊಂಡು ಬರಬೇಕು. ಇವಾಗ ಎಣ್ಣೆಗಾಯಿಗೆ ಹೆಂಗೆ ರುಬ್ಬಿರೋ ಅದೇ ಥರ ಸ್ವಲ್ಪ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಸಕ್ಕತ್ತಾಗಿರುತ್ತೆ. ಇದನ್ನು ಬದನೆಕಾಯಿಗಾದರೂ ಹಾಕ್ಬೋದು, ಇಲ್ಲಾಂದರೆ ಇದು ಬರುತ್ತಲ್ಲ ಹೀರೆಕಾಯಿ, ಅದಕ್ಕಾದರೂ ಈ ಪೇಸ್ಟ್ ಹಾಕ್ಬೋದು. ಬದನೆಕಾಯಿಗೆ ತುಂಬಿಸಿನೂ ಎಣ್ಣೆಗಾಯಿ ಮಾಡ್ಬೋದು, ಹೀರೆಕಾಯಿಗೂ ತುಂಬಿಸಿ ಮಾಡ್ಬೋದು, ತೊಂಡೆಕಾಯಿಗೂ ತುಂಬಿಸಿ ಮಾಡ್ಬೋದು. ಚೆನ್ನಾಗಿರುತ್ತೆ. ನಾನು ತೊಂಡೆಕಾಯಿಗೆ ಮಾಡಿದೆ, ಸೂಪರಾಗಿತ್ತು. ಇವಾಗ ನೋಡಿ ತೊಂಡೆಕಾಯಿ ಒಂದು ಸ್ವಲ್ಪ ಸಾಫ್ಟಾಗಿದೆ. ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಯಲ್ಲೇ ಒಂದು ಅರ್ಧ ಬೆಂದೋಗ್ಬೇಕಿದು, ಆ ಥರ ಹುರ್ಕೋಬೇಕು. ಈ ರೆಸಿಪಿನ ಮಾಡಿ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಏನೇನು ಹಾಕಿದ್ದೀನಿ ಅಂತ ಬೇಕಿದ್ದರೆ ಸ್ಲೋ ಆಗಿ 1-2 ಸತಿ ನೋಡಿ ಗೊತ್ತಾಗುತ್ತವಾಗ. ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಮಸಾಲೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಬೇಕು. ಹೆಂಗಿದ್ರೂ ನಾವೆಲ್ಲ ಫ್ರೈ ಮಾಡಿರ್ತೀವಿ, ಮೇಲೆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಸಿದ್ರೆ ಸಕ್ಕತ್ತಾಗಿರೋ ತೊಂಡೆಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ. ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು. ಚಪಾತಿಗೆ ಮಾಡಿದ್ದೆ ನಾನು, ಸೂಪರಾಗಿತ್ತು. ಇದು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಇದಕ್ಕೆ ರುಬ್ಬಕ್ಕೆ ಟೊಮೊಟೊ, ಈರುಳ್ಳಿ ಎಲ್ಲ ಏನು ಬೇಡ. ಬರೀ ಫ್ರೈ ಮಾಡೋಕ್ಕೆ 1-2 ಈರುಳ್ಳಿ ಹಾಕ್ಕೊಂಡಿದ್ದೆ ಅಷ್ಟೇ ನಾನು. ಮಸಾಲೆಗೆಲ್ಲ ಮತ್ತೊಂದು ಸತಿ ಹೇಳ್ತೀನಿ. ಕಡಲೆ ಬೀಜ, ಕಡಲೆಬೇಳೆ,
ಆಮೇಲೆ ಜೀರಿಗೆ, ಸೋಂಪು, ಮೆಣಸು, ಹುಣಸೆಹಣ್ಣು, ತೆಂಗಿನಕಾಯಿ, ಖಾರಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಮಿಕ್ಸು. ನಿಮಗೆ ಯಾವ ಥರ ಬೇಕು ಮೆಣಸಿನ್ಕಾಯಿ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಧನಿಯಾ 1 ಸ್ಪೂನು, ಇಷ್ಟು ಎಲ್ಲ ಹಾಕ್ಕೊಂಡು ಸ್ವಲ್ಪ ಸೋಂಪು ಕಾಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನು ಮಿಕ್ಸಿನಲ್ಲಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ತೊಂಡೆಕಾಯಿನೆಲ್ಲ ಹುರ್ಕೊಂಡು ಇವಾಗ ಮಸಾಲೆ ಹಾಕಿ ಮುಚ್ಚಿ ಚೆನ್ನಾಗಿ ಒಂದು 10 ನಿಮಿಷ ಬಿಡಬೇಕು. ರೆಡಿ ಆಗುತ್ತೆ ನೋಡಿ, ಸಖತ್ತಾಗಿ ರೆಡಿಯಾಗಿತ್ತು. ಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಈ ರೀತಿ ಗಟ್ಟಿ ಇರಬೇಕು. ನಾವು ಎಣ್ಣೆಗಾಯಿ ಹೆಂಗೆ ಗಟ್ಟಿಗೆ ಮಾಡ್ತೀವೋ ಬದನೆಕಾಯ್ದು ಅದೇ ಥರ ತೊಂಡೆಕಾಯ್ದು ಗಟ್ಟಿಗೆ ಮಾಡಬೇಕು. ಇದರಲ್ಲಿ ನೋಡಿ ತೊಂಡೆಕಾಯಿ ಇದೆ ಅಂತಲೇ ಗೊತ್ತಾಗಲ್ಲ. ನೋಡಿದ್ರಲ್ಲ ರೆಸಿಪಿ ಸಖತ್ತಾಗಿದೆ, ನೀವು ಟ್ರೈ ಮಾಡಿ. ಆಮೇಲೆ ನನ್ನ ಮಗಂದು ಬರ್ತಡೇ ಇತ್ತು, ಸಿಂಪಲ್ ಬರ್ತಡೇ, ಏನು ಮಾಡಿಲ್ಲ. ಕೇಕ್ ಒಂದು ತಂದು ಕಟ್ ಮಾಡಿದ್ದ ಅಷ್ಟೇ ಬರ್ತಡೇಗೆ, ಬೇರೆ ಏನು ಅಡುಗೆ ಮಾಡಿಲ್ಲ, ಏನು ಮಾಡಿಲ್ಲ. ಸಿಂಪಲಾಗಿ ಒಂದು ಕೇಕ್ ತಂದಿದ್ದೆ. ಮನೆಯಲ್ಲಿ ಕೇಕು ಕೂಡ ಮಾಡೋಕ್ಕಾಗಲಿಲ್ಲ, ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಕೇಕು ಮಾಡಲಿಲ್ಲ. ಸಿಂಪಲಾಗಿ ಒಂದು ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸಿದ್ದು. ಅದನ್ನು ಕಟ್ ಮಾಡೋವಾಗೂ ಫುಲ್ಲು ಜಗಳ. ಅವಳು ಕ್ಯಾಂಡ್ಲ್ ಇಡಕ್ಕೆ ಹೋದ್ಲು, ಅದಕ್ಕೆ ಇವನು ನಾನು ಇಕ್ಕಬೇಕು ಅಂತ ಅವಳು ಇಕ್ಕಿದ್ರೇನು ಅಂತ ನಾನು ಇದೇ ಥರ ಜಗಳ ಆಡಿಕೊಂಡು ಕೇಕ್ ಕಟ್ ಮಾಡ್ದೋ. ಕೇಕ್ ಮಾತ್ರ ಸಖತ್ತಾಗಿತ್ತು. ಅವಳಿಗೆ ವೈಟ್ ಫಾರೆಸ್ಟ್ ಕೇಕ್ ಮಾಡಿದ್ನಲ್ಲ, ಅದಕ್ಕೆ ಇವನಿಗೆ ಚಾಕ್ಲೇಟ್ ಕೇಕ್ ತಂದೆ. ಚಾಕ್ಲೇಟ್ ಕೇಕ್ ಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಚಾಕ್ಲೇಟ್ದು ಕೇಕ್ ತಂದೆ. ಸಿಂಪಲಾಗಿ ಒಂದು ಕೇಕ್ನ ಕಟ್ ಮಾಡಿಬಿಟ್ಟು ಬರ್ತಡೇ ಫಿನಿಷ್ ಮಾಡಿದ್ದು. ಇದನ್ನು ಕಟ್ ಮಾಡೋವಾಗೆ ಟೈಮ್ ಆಲ್ರೆಡಿ 10 ಗಂಟೆನೋ 9:15 ಎಷ್ಟು ಆಗಿತ್ತು ಟೈಮು. ಇವಾಗ ಕೇಕ್ ಎಲ್ಲ ಕಟ್ ಮಾಡಿ ಅಷ್ಟೇ ಸಿಂಪಲ್. ಯಾಕಂದರೆ ನನಗೆ ಹುಷಾರಿರಲಿಲ್ಲ, ಏನೂ ಅಡುಗೆ ಕೂಡ ಮಾಡಲಿಲ್ಲ, ಬರೀ ಒಂದು ಕೇಕ್ನ ನಾನು ಕೇಕ್ ಕೂಡ ತಿನ್ನೋಕೆ ಹೋಗಲಿಲ್ಲ. ತುಂಬ ಕೆಮ್ಮಲು ಬೇರೆ ಬರ್ತಾಯಿತ್ತು, ಅದಕ್ಕೆ ಕೇಕು ಕೂಡ ತಿನ್ನೋಕೆ ಹೋಗಲಿಲ್ಲ. ಕೇಕ್ ಒಂದು ಕಟ್ ಮಾಡಿಸ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ. ಅವರೇ ತಿನ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಹಚ್ಚಕ್ಕೆ ಹೋಗ್ತಾಯಿದ್ದ, ಅದು ಆರೋಯ್ತು. ಇವಾಗ ಫ್ಯಾನ್ ಆಫ್ ಮಾಡಿ ಹಚ್ತಾ ಇದ್ದಾನೆ. ಫುಲ್ಲು ಜಗಳ. ಫ್ಯಾನ್ ಫಸ್ಟೇ ಆಫ್ ಮಾಡ್ಕೊಬೇಕು ಅಂತ ನಾನು ಹಿಂಗೆ ಜಗಳ ಆಡಿಕೊಂಡು ಕೇಕ್ ಕಟ್ ಮಾಡಿಸಿದ್ದು. ಇವನು ಬರ್ತಡೇ, ನನ್ನ ಮಗನ ಬರ್ತಡೇ ಈ ಥರ ಆಯಿತು. ಸಿಂಪಲಾಗಿ ಫುಲ್ಲು ಜಗಳ ಆಡಿಕೊಂಡು ಕೇಕ್ ಕಟ್ ಮಾಡಿಸಿದ್ದು. ನನಗೆ ಬೇರೆ ಹುಷಾರಿರಲಿಲ್ವಾ, ನಾನು ಮಲ್ಕೊಂಡಿದ್ದೆ. ಕೇಕ್ ಒಂದು ತಂದಿಟ್ಬಿಟ್ಟು ಎದ್ದು ಬಂದು ಈ ಥರ ಸಿಂಪಲಾಗಿ ಅವನು ಕೇಕ್ ಒಂದು ಕಟ್ ಮಾಡಿದ ತಕ್ಷಣ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಇಬ್ಬರು ತಿನ್ನಿರಿ ಅಂತ ಹೇಳ್ಬಿಟ್ಟು. ನನಗೆ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಕೆಮ್ಮಲಿತ್ತು, ಅದಕ್ಕೆ ನಾನು ತಿನ್ನೋಕ್ಕೆ ಹೋಗಲಿಲ್ಲ. ಆಮೇಲೆ ಅದ್ರ ಮೇಲಿರೋ ಕ್ರೀಮ್ ತಿಂದರೆ ತಿರ್ಗಾ ಕೆಮ್ಮು ಜಾಸ್ತಿ ಆತೈತೆ ಅಂತ ಹೇಳ್ಬಿಟ್ಟು ನಾನು ತಿನ್ನಲಿಲ್ಲ. ಅವರಿಬ್ಬರು ತಿಂದರು. ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನನಗೆ ಹುಷಾರಿರಲಿಲ್ಲ, ಆಮೇಲೆ ಮನೇಲಿ ಏನೂ ಮಾಡಲಿಲ್ಲ. ನಾನು ಹೋಗಿ ಸೆಟ್ ದೋಸೆ ತೊಗೊಂಬಂದು ತಿಂದೆ. ಇದು ಅವತ್ತು ಸಾಯಂಕಾಲ ನನ್ನ ಮಗಳು ಕಾಬೂಲ್ ಕಡಲೆಕಾಳ್ದು ಇದು ಮಾಡಿದ್ಲು, ಅದನ್ನು ತಿಂತಾಯಿದ್ವಿ. ಚೆನ್ನಾಗೈತೆ ಪಿಂಟು, ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ಗ್ರೇವಿ ಇರಬೇಕಾಯ್ತು, ಬರೀ ಕಾಳಾಯ್ತು. ಎಷ್ಟು ಕೂಗಿಸ್ತೆ ಕಾಳಿಗೆ? ಕೇಳಿಸ್ಲಿಲ್ಲ ನಿಜ. ಎಷ್ಟು ಕೂಗಿಸ್ತೆ ಕಾಳಿಗೆ ವಿಸಿಲು? ಚೆನ್ನಾಯ್ತಾ ತಿಂಬಾ?
ಇವಾಗ ಮಾಡಿದ್ಯಲ್ಲ ತಿರ್ಗಾ ಮಾಡಕ್ ನೆನ್ಪಿರ್ತದ? ಕಂಗ್ಲೈನ್ ಒಂದು ಫೋಟೋ ತೆಗಿಯೋಂಗೆ ಅಲ್ಲಿಂದ ಕಾಣ್ತಾ ಇಲ್ಲ ಅಂತ ಗೊತ್ತು ನನಗೆ. ಈ ಕಡೆ ಬಾರೋ, ಇಲ್ಲಿಗೆ ಬಾರೋ, ಇಲ್ಲಿಗೆ ಬಾ. ಕಾಣಲ್ಲ, ನೆರಳು ಕಾಣ್ತದೆ. ನೆರಳು ಕಾಣ್ತಾ ಇಲ್ಲ, ಇಲ್ಲ ಬೆಳಕ ಕಾಣ್ತಾ ಐತೆ. ಫೋನ್ ಇಸ್ಕೊಂಡು ವಿಡಿಯೋ ಬೆಳಕು ಕಾಣ್ತಾ ಐತೆ, ಚೆನ್ನಾಗೆ ಕಾಣಿಸ್ತಾ ಐತೆ. ನನ್ನ ಮಕ ಕಾಣಿಸ್ತಾ ಆಯ್ತಾ? ನೆರಳಿಲ್ವಾ? ಹಾ ಇಲ್ಲ, ಇಲ್ಲಿ ಹಂಗಿದ್ದೀನೋ ಹಂಗೆ ಬರ್ತಾ ಇದ್ದೀನಾ? ಅಲ್ಲಿ ಕರ್ಗಿದ್ಯೇನು ಬೆಳಕು ಕಾಣಿಸ್ತಾ ಐತೆ. ಅದಕ್ಕೆ ಶೇಡು ಬಾ. ಮೀಶೋ ಇಂದ ಏನೋ ತರ್ಸಿದೀನಿ, ಏನೋ ಅಂತ ತೋರಿಸ್ತೀನಿ. ಏನೋ ತರಿಸಿದ್ದೀನಿ ಎಲ್ಲ. ತೆಗಿಲ ತೆಗೆದುಬಿಟ್ಟೆ. ನನಗೆ ಅವಳಿಗೆ ಪ್ಯಾಂಟ್ ಮನೆ ಹತ್ರ ಹಾಕೋಣ. ಏನೇ ಈ ತರ ಸಾಫ್ಟ್ ಆಗೈತೆ, ತೆಳ್ಳಗೆ. ಹಾ, ಅವಳಿಗಂತೆ ನೋಡಿ ಫ್ರೆಂಡ್ಸ್, ಪ್ಯಾಂಟ್ಗಳು ಲೈಟ್ ಆಗ್ತಿತ್ತು. ಲೈಟ್ ಹಾ, ಈಗ ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಐತೆ. ಚೆನ್ನಾಗಿದ್ಯಾ ನೋಡಿ ಪ್ಯಾಂಟ್. ನನ್ನ ಮಗನ್ಗೆ ಮನೆಯಲ್ಲಿ ಹಾಕೋಣಕ್ಕೆ ಡೈಲಿ ಯೂಸ್ಗೆ ತಂದಿದ್ದೀನಿ. ಆತೈತಾ ಅಂತ ಗೊತ್ತಿಲ್ಲ. 3 ಕಲರು ಹಾಕೊಂಡು ಯಾವ್ದೋ ದೇಶದಾಗ ಒಂದೊಂದು ತುರ್ಕು ಬಿಟ್ರೆ ಐತೆ ನಿನ್ಗೆ. ಆದ್ರೆ ನೋಡಿದ್ರೆ ಅನ್ಸ್ತಾ ಐತೆ ಚಿಕ್ಕದು ಅಂತ. ನೋಡಿ ಜೋಬೆಲ್ಲ ಐತೆ. ನಿನಗ್ ಚಿಕ್ಕದಾದ್ರೆ ನಿನಗ್ ಚಿಕ್ಕದಾದ್ರೆ ನಮ್ಗೆ ಒಳ್ಳೇದು. ನಾವಿಬ್ರು ಒಂದೊಂದು ಏರ್ಸ್ಬಿಟ್ಟು ನಮ್ಗಾತವೆ. ಕಲರ್ ಚೆನ್ನಾಗೈತೆ. ಈ ಕಲರ್ ನಿನಗೆ ಕೊಡಲ್ಲ ಹಾಕ್ಬೋದು. ಏನಿಲ್ಲ, ಕರೆ ಯಗ್ಣ ಮಾಡ್ತೀಯಾ ಈ ಕಲರ್ನ? ಅದೇ ಇಷ್ಟ ನನ್ಗೆ ಆಯ್ತು ಕಲರ್. ಕುತ್ಕೊಂಡೆ ಹರಿಯಂಗಿಲ್ಲ, ಕುತ್ಕೊಂಡಾಗ ನೀಟಾಗಿ ಏನ್ ಸೈಜ್ ಅದು? ಇವಾಗ ಇಕ್ಕಂಬಾ ಒಂದು ಎಲ್ಲ ಒಂದೇ ಸೈಜ್ 44 40. ಬಾ ಇವಾಗ ಇಕ್ಕಂಬ. ಹೆಂಗಾತೈತೆ ನೋಡೋಣ. ಕೊಡು, ಆಫ್ ಮಾಡು. ಮೀಶೋ ಇಂದ ತರಿಸಿದ್ದೀನಿ ಪ್ಯಾಂಟು. ಸಕ್ಕದಾಗೈತೆ ಫ್ರೆಂಡ್ಸ್, ಸೂಪರಾಗೈತೆ ಬಟ್ಟೆ, ತುಂಬ ಚೆನ್ನಾಗೈತೆ. 3 ಪ್ಯಾಂಟ್ ಕಾಂಬೋ, ಬ್ಲ್ಯಾಕು, ಗ್ರೇ, ಇದೇನು ಸಿಮೆಂಟ್ ಕಲರ್. ಹೋಗೋ ಇಕ್ಕಂಬ ಒಂದು ಪಟ ಅಂತ. ಫ್ರೆಂಡ್ಸ್ ಸಕ್ಕದಾಗೈತೆ ಪ್ಯಾಂಟ್, ಕರೆಕ್ಟಾಗಿ ಬಂದೈತೆ, ತುಂಬ ಚೆನ್ನಾಗೈತೆ. ಕೇಳಬೇಡ, ಚೆನ್ನಾಗೈತೆ. ಇವಾಗ ಇನ್ನೊಂದು ಪಾರ್ಸಲ್ ಐತೆ. ಇದು ನೆನ್ನೆ ಬಂತು, ಓಪನ್ ಮಾಡಿರಲಿಲ್ಲ, ಇವಾಗ ಓಪನ್ ಮಾಡ್ತೀನಿ. ಹಿಡ್ಕೊ, ಕಾಣಿಸ್ತೀರ ಬನೀನು ಎಲ್ಲ ಶರ್ಟ್ ಅಂತ. ಪ್ಯಾಂಟ್ ಯಾವಾಗ ಬರ್ತಿತ್ತಮ್ಮ? ನನ್ನ ಮಗಳಿಗೆ ಇದು ಶರ್ಟ್ ಸಕ್ಕತ್ತಾಗೈತೆ ಕಣೆ ಬಟ್ಟೆ, ಚೆನ್ನಾಗೈತೆ. 3/4 ಸ್ಲೀವ್ಸ್. ಚೆನ್ನಾಗೈತೆ, ಉಂಡಿ ಬಿಚ್ಬೋದು. ಚೆನ್ನಾಗೈತೇನೆ. ಪ್ಯಾಂಟ್ ಕರೆಕ್ಟ್ ಮ್ಯಾಚ್ ಆಗ್ತಿತ್ತು ನೋಡಿ. ಶರ್ಟ್ ಇವಳ್ದು ಸಕ್ಕತ್ತಾಗೈತೆ. ಹಿಂದೆ ತಿರ್ಗು, ಕರೆಕ್ಟ್ ಸೈಜ್ ಬಂದೈತೆ. ನೆಕ್ ಇಷ್ಟ ಆಯಿತು ನನಗೆ, ನೆಕ್ ಚೆನ್ನಾಗೈತೆ. ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು. ಎಷ್ಟೊಂದು ದಿವಸ ಆದಮೇಲೆ ಚಿಕನ್ ಸಾಂಬಾರು, ಚಪಾತಿ, ಆಮೇಲೆ ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪು ಪಲ್ಯ ಬೇಕಾ? ಸಾಂಬಾರು ಮಾಡಿದ್ದೀನಿ ಇವತ್ತು, ಚೆನ್ನಾಗೈತೆ. ಹಿಡಿಯ, ಕಾಲು ಪೀಸ್ ಬೇಡ, ಕಾಲು ಪೀಸ್ ಹಾಕ್ಬೇಡ. ಇರು ಈಗಲೇ ಎಲ್ಲ ಹಾಕ್ಬಿಟ್ರೆ ಸಾರೆ